ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಗರ ಪಂಚಮಿ. ಸೊ ಸಿಂಪಲ್ಲಾಗಿ ನಾಗರದ್ದು ಒಂದು ರಂಗೋಲಿನ ಹಾಕಿದೆ. ಆ್ಯಂಡ್ ನಮ್ಮ ಬಾಜು ಮನೆ ಅಂಕಲರು ಇದು ಕುಂಬಳಕಾಯಿ ಎಲೆನ ಕಿತ್ಕೊಳ್ತಾ ಇದ್ದರು. ಸೊ ಇದೇ ಎಲೆಯಲ್ಲಿ ಪೂಜೆ ಮಾಡಬೇಕಲ್ವ, ಹಾಗಾಗಿ ನಾನು ಕೂಡ ಅವರೊಟ್ಟಿಗೆ ಇಸ್ಕೊಂಡೆ. ಅದಾದಮೇಲೆ ಗ್ಯಾಸ್ನ ಪೂಜೆ ಮಾಡಿಕೊಂಡು ಇವಾಗ ನಾನು ನೈಟು ಸ್ವಲ್ಪ ಅಕ್ಕಿ ಬೇಳೆ ಮತ್ತು ಕಡಲೆಕಾಳನ್ನು ಅಂದರೆ ಎಡೆಗೆ ಅಂತ ನೆನೆ ಇಟ್ಟಿದ್ದೆ. ಸೊ ಅದನ್ನ ಒಂದು ಸರಿ ತೊಳ್ಕೊಂಡು ಮತ್ತೆ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇವಾಗ ನನ್ನ ಪೂಜೆ ಆಲ್ಮೋಸ್ಟ್ ಮುಗಿದಿದೆ. ದೀಪ ಹಚ್ಚಿ ಎಡೆ ಮಾಡಿದರೆ ಆಯಿತು. ಸೊ ಇವಾಗ ನಾನು ಎಡೆ ಮಾಡಬೇಕಲ್ವ, ಸೊ ಹಾಗಾಗಿ ಇವಾಗ ಎಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಾಚ್ ಮಾಡ್ತಾಯಿರಿ. ಇವಾಗ ಮೊನ್ನೆ ಅಪ್ಪಾಜಿ ಬಂದಾಗ ಇದು ಹಸಿಮೆಣ್ಸಿಕಾಯಿನ ಮತ್ತು ಸೊಪ್ಪನ್ನ ತೊಗೊಂಬಂದು ಕೊಟ್ಟಿದ್ರು. ಅದು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಇವಾಗ ನಾನು ಅದನ್ನ ತೆಗೆದಿಡ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಅಂತ ಅಂದರೆ ಟಿಫಿನಿಗೆ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಒಗ್ಗರಣೆಗೆ ಅಂತ ಹಸಿಮೆಣ್ಸಿಕಾಯಿನ ತೆಗೆದಿಟ್ಕೊಂಡು ತರಕಾರಿನ ಹೆಚ್ಚಿಟ್ಕೊಂಡ್ಬಿಟ್ರಾಯ್ತು ಅಂತ ನಾನು ಇವಾಗ ರೆಡಿ ಮಾಡ್ಕೊಳ್ತಿದ್ದೆ. ಸಚ್ಚಿಗೆ ಇವತ್ತು ಹುಷಾರಿಲ್ಲ. ಸೊ ಬ್ಯಾಂಕಿಗೆ ಕೂಡ ಹೋಗಿಲ್ಲ, ರಜೆ ಹಾಕಿದ್ದಾರೆ. ಅದಕ್ಕೆ ನಾನು ಇವಾಗ ಹೇಗಿದ್ದರೂ ಎಡೆಗೆ ರೈಸ್ ಮಾಡ್ಕೋಬೇಕಲ್ವ, ಹಾಗೆ ಚಿತ್ರಾನ್ನ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡೆ. ಸ್ವಲ್ಪ ರೈಸ್ನ ಜಾಸ್ತಿ ಮಾಡಿ, ಹಾಗಾಗಿ ಇವಾಗ ನಾನು ಒಂದು ಟೊಮೆಟೊ 2 ಈರುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಉಸುಳಿಗೆ ಬೇಕು ಅಂತ. ಬಟ್ ಅಮ್ಮಗೆ ಫೋನ್ ಮಾಡಿ ಕೇಳಿದೆ, ಈರುಳ್ಳಿ ಏನು ಹಾಕೋದು ಬೇಡ ಅಂತ ಹೇಳಿದರು. ಶಾನು ಅಣ್ಣಗೆ ಕಾಲ್ ಮಾಡಿ ಸಚ್ಚಿಗೆ ಟ್ಯಾಬ್ಲೆಟ್ ತೊಗೊಂಬ ಅಂತ ಕಳಿಸಿದ್ದೀನಿ. ಸೊ ಇವಾಗ ನಾನು ಚಿತ್ರಾನ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ಇವಾಗ ಒಗ್ಗರಣೆಗೆ ಟೊಮೆಟೊ ಹಾಗೆ 1 ಈರುಳ್ಳಿ, 4 ಹಸಿಮೆಣ್ಸಿಕಾಯಿ ಹೆಚ್ಕೊಳ್ತಿದ್ದೀನಿ. ಇದು ಗುಂಟೂರು ಮೆಣಸಿಕಾಯಿ 4 ಜಾಸ್ತಿ ಆಗುತ್ತೆ. ಆ್ಯಂಡ್ ನನಗೆ ಇನ್ನೊಂದಕ್ಕೆ ಬೇಕು, ಅಂದರೆ ನಾನು ಇವಾಗ ಉಸುಳಿ ಮಾಡ್ತೀನಲ್ವ, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಬೇಕು. ಹಾಗಾಗಿ 4 ಹೆಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಈರುಳ್ಳಿ ಜಾಸ್ತಿ ಆಯಿತು, ಹಾಗಾಗಿ ಒಂದು ಎತ್ತಿಟ್ಬಿಡ್ತೀನಿ. ಇದು ಒಂದು ಸಾಕಾಗುತ್ತೆ, ಅಂದರೆ ದೊಡ್ಡ ಈರುಳ್ಳಿ ಇತ್ತಲ್ಲ ಹಾಗೆ. ಒಗ್ಗರಣೆಗೆ ಹೆಚ್ಚಿಟ್ಕೊಂಡಾಗಿದೆ. ಇವಾಗ ನಾನು ಉಸುಳಿಗೆ ಅಂತ ಕಡಲೆಕಾಳು ಉಸುಳಿಗೆ ಕಡಲೆಕಾಳನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು 2 ವಿಷಲ್ ಆದರೆ ಸಾಕು. ಇವಾಗ ಇದು ನಾನು ಬೇಯಿಸ್ಲಿಕ್ಕಿಟ್ಟು ನಾನು ಇವಾಗ ಇದಕ್ಕೆ ಹಾಕೋಕ್ಕೆ ಚಟ್ನಿ ಬೇಕಲ್ವ, ಅಂದರೆ ಕೊಬ್ಬರಿಕಾಯಿದು. ಸೊ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಅರ್ಧ ಕೊಬ್ಬರಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ, ಮತ್ತು ಒಂದು 1/4 ಇಂಚು ಶುಂಠಿನ ಹಾಕ್ತಾಯಿದ್ದೀನಿ, ಹಸಿ ಶುಂಠಿನ. ಸೊ ಇದನ್ನೆಲ್ಲನೂ ನಾನು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಉಸುಳಿಗೆ ಬೇಕಾಗಿರೋ ಕೊಬ್ಬರಿ ಚಟ್ನಿ ಇವಾಗ ರೆಡಿಯಾಗಿದೆ. ಆ್ಯಂಡ್ ನಾನಿವಾಗ ಕಾಳು ಬೆಂದಿದೆ ಅಲ್ವಾ, ಸೊ ಅದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಕುದ್ದಿರೋ ನೀರನ್ನು ಒಂದು ಸೈಡ್ ತೆಗೆದು ಹಾಕಿ ಕಾಳನ್ನು ಮಾತ್ರ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಉಸುಳಿನ ಮಾಡೋಣ. ಅದರ ರೆಸಿಪಿನ ಸಿಂಪಲ್ಲಾಗಿ ತೋರಿಸ್ತೀನಿ. ನೀವು ಕೂಡ ನೆಕ್ಸ್ಟು ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಾಡ್ತಾರೆ, ಸೊ ಟ್ರೈ ಮಾಡಿ. ಇವಾಗ ಒಂದು ಪ್ಯಾನಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಅದಕ್ಕೆ ನಾನು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಇವಾಗ ಬಿಸಿ ಆಗಿದೆ ಅದು, ಅದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆ್ಯಂಡ್ ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ ಜೀರಿಗೆ ಕಾದು ಚಿಟಪಟ ಅಂತ ಇದೆ. ಸೊ ಇವಾಗ ನಾನು ಡೈರೆಕ್ಟಾಗಿ ಇವಾಗ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಚಟ್ನಿ ಇದೆಯಲ್ವ, ಸೊ ಅದನ್ನೇ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಒಗ್ಗರಣೆ ಅಂದರೆ ಈರುಳ್ಳಿ ಟೊಮೊಟೊ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಇವಾಗ ಚಟ್ನಿ ಮಾಡ್ಕೊಂಡಿದ್ದೀನಲ್ಲ, ಇದು ಉಸುಳಿಗೆ ಅಂತಲೇ ಕೊಬ್ಬರಿ ಚಟ್ನಿ ಥರ ಮಾಡಿದ್ದೀನಲ್ಲ, ಇದನ್ನೇ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಜೀರಿಗೆ ಸಾಸಿವೆ ಮತ್ತು ಎಣ್ಣೆ ಒಟ್ಟಿಗೆ ಕಾಯಿ ತುರಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಕಾಳನ್ನು ಕುದಿಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಲಿಕ್ಕಿಟ್ಟಿದ್ದೆ, ಹಾಗಾಗಿ ಕಾಳು ಕೂಡ ಚೆನ್ನಾಗಿ ಉಪ್ಪಲ್ಲಿ ಬೆರ್ತಿರುತ್ತೆ. ಸೊ ಇವಾಗ ಹಾಕೋ ನೆಸೆಸಿಟಿ ಇಲ್ಲ, ಅದನ್ನ ಟೇಸ್ಟ್ ಮಾಡೋ ಹಾಗೂ ಇಲ್ವಲ್ಲ. ಸೊ ಹಾಗಾಗಿ ಬೇಕಿದ್ದರೆ ಸ್ವಲ್ಪ ನಾವು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿನ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ಟು ನಾನಿವಾಗ ಇದನ್ನ ತೆಗೆದಿಟ್ಬಿಡ್ತೀನಿ. ನೆಕ್ಸ್ಟ್ ನಾನೀಗ ಮಡಿಕೆ ಕಾಳದೊಂದು ಉಸುಳಿ ಮಾಡಬೇಕು, ಹಾಗಾಗಿ ಇದೇ ಪ್ಯಾನಲ್ಲಿ ಮಾಡಿದ್ರಾಯ್ತು ಅಂತ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟಿರ್ತಾ ಇದ್ದೀನಿ. ಎಲ್ಲದಕ್ಕೂ ಬೇರೆ ಬೇರೆ ಏನಕ್ಕೆ ಮಾಡಬೇಕು, ಇದರಲ್ಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಮತ್ತೆ ಅದೇ ಪ್ಯಾನನ್ನು ನಾನು ಸ್ಟವ್ ಆನ್ ಮಾಡಿ ಮತ್ತೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಸೇಮ್ ಆ್ಯಸ್ ಇಟ್ ಈಸ್ ಸಾಸಿವೆ ಮತ್ತು ಜೀರಿಗೆನ ಹಾಕಿ, ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು, ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಇವಾಗ ನಾನು ಇದಕ್ಕೆ ನೆನೆಸಿಟ್ಟಿರೋ ಮಡಿಕೆ ಕಾಳಿತ್ತಲ್ಲ, ಸೊ ಅದು ಮೊಳಕೆ ಕೂಡ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ತೆಗೆದಿಟ್ಟು ಇವಾಗ ಇದನ್ನು ಕೂಡ ರೆಡಿ ಮಾಡಿಕೊಂಡು
ಆ್ಯಂಡ್ ನಾನು ಇವಾಗ ಹೆಚ್ಚಿಟ್ಟಿದ್ನಲ್ಲ ಒಗ್ಗರಣೆಗೆ ಅಂತ, ಸೊ ಅದನ್ನೇ ಇವಾಗ ಒಗ್ಗರಣೆ ಮಾಡ್ಕೊಂಡ್ರಾಯ್ತು ಅಂತ ನಾನು ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ರೈಸ್ ಕೂಡ ನಾನು ಮಾಡಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಮಾಡಿ ಎತ್ತಿಟ್ರೆ ನಾಗಪ್ಪಗೆ ಹೋಗಿ ಪೂಜೆ ಮಾಡ್ಕೊಂಡು ಹಾಲು ಎರೆದು ಬಂದಾದಮೇಲೆ ಇದೇ ಒಗ್ಗರಣೆನ ಮತ್ತೆ ಬಿಸಿ ಮಾಡಿ ರೈಸ್ನ ಕಲಿಸ್ಕೊಂಡು ತಿಂದ್ರಾಯ್ತು ಅಂತ. ಸೊ ಒಗ್ಗರಣೆ ಕೂಡ ನಾನು ರೆಡಿ ಮಾಡಿಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಒಗ್ಗರಣೆನೂ ಮುಗೀತು, ಉಸುಳಿ ಕೂಡ ಮುಗೀತು ಆ್ಯಂಡ್ ರೈಸ್ ಕೂಡ ಆಗಿದೆ. ಇಷ್ಟು ಇವತ್ತು ಮೇನ್ ಅದೇ ಬೇಕಾಗಿರೋದು, ಅಂದರೆ ಉಂಡೆನೇ ಮೇನ್ ಅಲ್ವಾ, ಉಂಡೆನೂ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಅಂದರೆ ಸಾಂಬಾರು ಕೂಡ ಇದೆ. ನಾನು ಉಸುಳಿ ಮತ್ತು ರೈಸು ಇದನ್ನಷ್ಟೇ ಮಾಡಿರೋದು ಇವತ್ತು. ಸೊ ಅಂಕಲ್ ಒಟ್ಟಿಗೆ ಇಸ್ಕೊಂಡಿದ್ನಲ್ಲ ಅದೇ ಎಲೆನ ಕ್ಲೀನಾಗಿ ತೊಳ್ಕೊಂಡು ಬಂದು ಇವಾಗ ಅದನ್ನು ಈ ಥರ ನಾನು ರೆಡಿ ಮಾಡಿದ್ದೀನಿ. ಸೊ ಪೂಜಾ ಸಾಮಾನು ಹಾಗೆ ಎಡೆನ ಹೇಗೆ ರೆಡಿ ಮಾಡಿದೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಕುಂಕುಮ ಪಿಲ್ಲ ಇಟ್ಕೊಂಡು, ಸೊ ಇದಕ್ಕೆ ಗೆಜ್ಜೆ ವಸ್ತ್ರನೂ ಅಂತಾರೆ, ನಮ್ಮ ಕಡೆ ಕೋಬತ್ತಿ ಕೊಕ್ಕಬತ್ತಿ ಅಂತಾರೆ. ಸೊ ಅದನ್ನ ಇಟ್ಕೊಂಡು ನೆನೆಸಿಟ್ಟಿರೋ ಕಡಲೆಬೇಳೆ ಮತ್ತು ಹಸಿ ಕಡಲೆ ಮತ್ತು ಅಕ್ಕಿನ ಇಟ್ಕೊಂಡು ಅದರೊಟ್ಟಿಗೆ ನಾನಿವಾಗ ಸ್ವಲ್ಪ ಹಳ್ಳಿ ಗುಳ್ಳಿ ಅಂತಾರೆ ನೋಡಿ, ಅಂದರೆ ದೀಪ ಹಚ್ತಾರಲ್ಲ ಕೋಬತ್ತಿ, ನೀವೇನಂತೀರ, ನಾವಂತೂ ಹಳ್ಳಿ ಗುಳ್ಳಿ ಅಂತೀವಿ. ಸೊ ಅದನ್ನು ಇಟ್ಕೊಂಡು ಇವಾಗ ನಾನು ರೈಸು ಮತ್ತು ಉಸುಳಿನ ಇಟ್ಕೊಂಡು ಹಾಗೆ ಮುಟ್ಗಿ ಮಾಡಿರ್ತೀವಲ್ಲ ಮೇನ್ ನಾಗಪ್ಪಗೆ ಅದೇ ನೈವೇದ್ಯವಂತೆ. ಸೊ ಹಾಗಾಗಿ ನಾನು ಮುಟ್ಗಿನ ಇಟ್ಕೊಂಡಿರ್ತೀನಿ, ಅಂದರೆ ಉಂಡೆ ಅಂತ ಮಾಡಿರೋ ಮುಟ್ಗಿನ ಇಟ್ಕೊಂಡು ಇವಾಗ ನಾನು ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಹೂವು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಂಡ್ ನಾನು ಮಾರ್ನಿಂಗ್ನೇ ದೇವ್ರನ್ನ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಟ್ಟಿದ್ದೆ. ಸೊ ಇವಾಗ ದೀಪ ಹಚ್ಚಿ ದೇವರಿಗೂ ಕೂಡ ಎಡೆನ ಕೊಟ್ಟೆ. ಸೊ ಇವಾಗ ನಾನು ಹಾಲೆರಿಗಂತ ಕರ್ಕೆ ತೊಗೊಂಬಂದೆ, ಹಾಗೆ ಹಾಲನ್ನು ತರಿಸಿಟ್ಟಿದ್ದೆ. ಇವಾಗ ನನ್ನ ಪೂಜೆ ಸಾಮಗ್ರಿ ಎಲ್ಲ ರೆಡಿಯಾಗಿದೆ. ನಾನಿವಾಗ ಇಲ್ಲೇ ನಮ್ಮ ಬಾಜು ರೇಖಾ ಆಂಟಿಯರ ಮನೆಯಲ್ಲೇ ನಾಲ್ಕು ದೇವ್ರ ಕಲ್ಲಿನ ಕಟ್ಟೆ ಇದೆ. ಸೊ ಅಲ್ಲೇ ಹೋಗಿ ನಾನು ಪೂಜೆನ ಮಾಡಿಕೊಂಡು ಬರ್ತೀನಿ. ಸೊ ಇವಾಗ ಅವ್ರ ಮನೆಗೆ ಬಂದಿದ್ದೀನಿ. ನಾವು ಹೋದಾಗ ನಮ್ಮ ಎದುರುಗಡೆ ಮನೆ ಆಂಟಿಯರು ಪೂಜೆ ಮಾಡ್ತಾಯಿದ್ರು. ಸೊ ಉಡಿ ತುಂಬ್ತೀವಿ ಅಂತ ಹೇಳಿದರು. ಮುತ್ತೈದೆ ಹೆಣ್ಮಕ್ಳು ಉಡಿನ ಬೇಡ ಅನ್ನಬಾರ್ದು. ಸೊ ಉಡಿನ ತುಂಬಿಸ್ಕೊಂಡು ನಾನು ಮತ್ತೆ ರಿಟರ್ನ್ ಮನೆಗೆ ಬಂದು ನಮ್ಮ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಅವ್ರ ಮನೆಗೆ ಹೋದೆ. ಪೂಜೆದೆಲ್ಲ ರೆಡಿ ಮಾಡಿಟ್ಕೊಂಡು ನಾನು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಗುಂಡ ನನಗೆ ಕ್ಯಾಮ್ರಾಕ್ಕೆ ಅಡ್ಡಾಗಿ ಕೀಟ್ಲೆ ಕೊಡ್ತಾ ಇದ್ದ. ಸೊ ಕೀಟ್ಲೆ ಎಲ್ಲ ಆ್ಯಕ್ಚುಲಿ ಗುಂಡ ಅವನು. ನಾನಿವಾಗ ಎಷ್ಟೋ ಜನ ಬಂದು ಅಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ, ಅದನ್ನ ತೊಳೆದು ಮತ್ತೆ ಕ್ಲೀನ್ ಮಾಡಬಾರ್ದು, ಅವ್ರ ಪೂಜೆ ಮುಖ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಚಿಮುಕಿಸಿ ಅರಿಶಿನ ಕುಂಕುಮ ಕೊಟ್ಟು ಗೆಜ್ಜೆ ವಸ್ತ್ರನ ಸೇರಿಸಿ ಅದಕ್ಕೆ ಹೂವು ಅದನ್ನೆಲ್ಲ ಹಾಕಿ ಎಡೆನ ಅದ್ರ ಮುಂದಿಟ್ಟು ಹಾಗೆ ನಾನು ತಂದಿರೋ ಹೂವನ್ನ ಮತ್ತು ಹಾಂಗ್ ನೂಲನ್ನು ಸೇರಿಸಿ ಇವಾಗ ನಾನು ದೀಪ ಹಚ್ಚಬೇಕು ಅಂದ್ಕೊಂಡೆ. ಆಂಟಿ ಆರತಿ ತಟ್ಟೆ ಕೊಟ್ಟಿದ್ದರು, ಬಟ್ ಅಲ್ಲಿ ಗಾಳಿಗೆ ನಿಲ್ತಾ ಇರಲಿಲ್ಲ. ಸೊ ಹಾಗಾಗಿ ದೀಪ ಏನೂ ಹಚ್ಚಲಿಲ್ಲ. ಇವಾಗ ನಾವು ಹಾಲನ್ನು ಎರಿತಾ ಇದ್ದೀವಿ. ಸೊ ಸಚ್ಚಿಗೆ ಹುಷಾರಿದ್ದರೆ ಅವರು ಬರ್ತಿದ್ರು. ಅವನಿಗೆ ತಲೆನೋವು ಬಂದರೆ ತುಂಬಾ ತೊಂದರೆ, ಎದ್ದೇಳೋಕ್ಕಾಗಲ್ಲ, ಅಷ್ಟು ಕಷ್ಟ. ಸೊ ಹಾಗಾಗಿ ನಾನೇ ಬಂದು ಇವಾಗ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಲು ಎರಿಬೇಕಾದ್ರೆ ನಾವು ನಮ್ಮ ತವ್ರ ಮನೇಲಿದ್ದಾಗ ಎಲ್ಲರ ಹೆಸರು ಹೇಳಿ, ಅಂದರೆ ನಮ್ಮ ಅಣ್ಣ ಇದ್ದ ಇವಾಗಿಲ್ವ ಅಲ್ಲ, ಅವನ ಹೆಸರನ್ನು ಕೂಡ ಹೇಳಿ ನಾವು ಹಾಲು ಎರಿತಾ ಇದ್ವಿ. ಸೊ ಇವಾಗ ಕೂಡ ಅಷ್ಟೇ, ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅಣ್ಣ ಅವ್ರು ಯಾರು ಇಲ್ಲ, ಅವರೆಲ್ಲರ ಹೆಸರು ಹೇಳಿ ಹಾಲು ಹಾಕಿ, ನನ್ನ ಗಂಡನ ಹೆಸರು, ಅಪ್ಪಾಜಿ, ಅಮ್ಮ, ನಮ್ಮ ಬಾವ ಎಲ್ಲರ ಹೆಸರು ಹೇಳಿ ಹಾಲನ್ನ ನಾನೇ ಹಾಕಿ ಸೊ ಅಲ್ಲಿಂದ ಪೂಜೆನ ಮುಗಿಸ್ಕೊಂಡು ಇವಾಗ ನಾನು ರಿಟರ್ನ್ ಆಗ್ತಾಯಿದ್ದೀನಿ. ಇವಾಗ ನಂದು ಪೂಜೆ ಎಲ್ಲ ಮುಗೀತು. ಇವಾಗ ನಾನು ರಿಟರ್ನ್ ಮನೆಗೆ ಹೋಗಿ ಸಚ್ಚಿಗೆ ಟಿಫಿನ್ನ ಮಾಡಿಕೊಡ್ತೀನಿ. ಸೊ ಪೂಜೆ ನಿಧಾನವಾಗಿ ಚೆನ್ನಾಗೇ ಆಯಿತು, ಮನಸ್ಸಿಗೆ ಸ್ವಲ್ಪ ಶಾಂತವಾಗಿತ್ತು. ಸೊ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಇವಾಗ ನಾನು ರಿಟರ್ನು ಮನೆಗಾದೆ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನೆಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರೆಯಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ನಾನು ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ಸಚ್ಚಿಗೆ ಕರೆದು ಹಾಕ್ಕೊಡ್ತೀನಿ, ಅವ್ರನ್ನ ಎಬ್ಬಿಸ್ಬೇಕು. ಸೊ ಅವ್ರನ್ನ ಎಬ್ಬಿಸಿ ನಾನು ಟಿಫಿನ್ನ ಹಾಕ್ಕೊಟ್ಟು
ತಿಂಡಿ ಆದಮೇಲೆ ಅವರಿಗೆ ನಾನು ಟ್ಯಾಬ್ಲೆಟ್ ಕೊಟ್ಟು ಮತ್ತೆ ರಿಟರ್ನ್ ಮಲಗಿಸ್ತೀನಿ. ಊರಲ್ಲಿ ಇವತ್ತು ನಮ್ಮ ಅಜ್ಜನಿಗೆ ಎಡೆ ಹಾಕಿದ್ರು, ಅಂದರೆ ನಮ್ಮ ಗಂಡಜ್ಜ ಅವರು ಇದೇ ಪಂಚಮಿ ಇಲ್ಲೇ ತೀರೋಗಿದ್ರು. ಹಾಗಾಗಿ ಸೊ ಅವ್ರಿಗೂ ಎಡೆ ಕೂಡ ಹಾಕಿದ್ರು, ನನಗೂ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಸಂಜೆ ಆಗಿದೆ. ಇವಾಗ ನಾನು ಸಚ್ಚಿಗೆ ಉಂಡೆನ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ಅವ್ರು ಸ್ವಲ್ಪ ಫ್ರೆಶ್ ಆಗಿದ್ದಾರೆ, ಸ್ವಲ್ಪ ನಾರ್ಮಲ್ ಆಗಿದ್ದಾರೆ. ಸೊ ಹಾಗಾಗಿ ಹಾಕ್ಕೊಟ್ಟೆ, ತಿಂದು ಹೇಗಿದೆ ಅಂತ ಹೇಳಿದೆ, ಇಷ್ಟ ಆಯಿತು ಅಂತ ಹೇಳಿದರು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.